ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಪೌಚು, ತುಂಬಾ ಬ್ಯೂಟಿಫುಲ್ ಆಗಿದೆ. ನೀವೆಲ್ಲರ ಹೊರಗಡೆ ಹೋದರೆ ಒಂದು ಫೋನ್ ಇಟ್ಕೊಂಡು ಹೋಗೋಕ್ಕಂತೂ ಸೂಪರ್ ಆಗಿದೆ. ಚಿಲ್ಲರೆ ಅಮೌಂಟು ಇಲ್ಲ ಅಮೌಂಟ್ ಇಟ್ಕೊಂಡು ಹೊರಗಡೆ ಹೋದಾಗ ಮೊಬೈಲ್ ಅಂತೂ ಇದ್ದೇ ಇರುತ್ತೆ. ಇವಾಗ ಎಲ್ಲರ ಹತ್ರನೂ, ಎಂಥ ವಯಸ್ಸಾಗಿರೋರು ಇರಲಿ, ದೊಡ್ಡವರು ಚಿಕ್ಕವರು ಎಂಥವ್ರ ಹತ್ರನೂ ಫೋನ್ ಇರುತ್ತೆ. ಫೋನ್ ಇಟ್ಕೊಂಡು ಹೋಗೋಕ್ಕಂತೂ ಸಖತ್ತಾಗಿದೆ. ಓಕೆನಾ, ಒಂಥರ ಬ್ಯೂಟಿಫುಲ್ ಆಗಿರೋ ಒಂದು ವೇಸ್ಟ್ ಬ್ಲೌಸ್ ಪೀಸಿಂದ, ಈಗೆಲ್ಲ ವೇಸ್ಟ್ ಆಗಿರುತ್ತಲ್ಲ ಬಟ್ಟೆ ಪೀಸಿಂದ ರೆಡಿ ಮಾಡಿರುವಂಥ ಪೌಚ್. ಇದು ತುಂಬಾ ಬ್ಯೂಟಿಫುಲ್ ಆಗಿದೆ. ಇದೊಂದು ಎರಡೂ ರೀತಿಯ ಪೌಚ್ ರೆಡಿ ಮಾಡಿದ್ದೀನಿ ನೋಡಿ. ಇದು ಮಾಮೂಲಿ ಅವರು ತೊಗೊಂಡೋಗೋಕ್ಕೆ, ಇದು ಸ್ವಲ್ಪ ಏಜ್ ಆಗಿರೋರು ಈ ಥರದ್ದು ಬೇಡ ಅನ್ನೋರಿಗೆ ಈ ಥರ ಇಟ್ಕೊಂಡು ಹೋಗೋಕ್ಕೆ ಚೆನ್ನಾಗಿದೆ. ಇದನ್ನು ಈ ಥರ ಇಲ್ಲೋ ಇದಕ್ಕೂ 2 ಜಿಪ್ ಬರುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ. ಈ ರೀತಿ ಫೋನ್ ಇಟ್ಕೊಂಡು ಹೋಗೋಕ್ಕೆ ಚೆನ್ನಾಗಿದೆ. ಓಕೆನಾ, ಈ ರೀತಿ ಪೌಚ್ನ ಯಾವ ರೀತಿ ಸ್ಟಿಚ್ ಮಾಡೋದು, ಎರಡೂ ಪೌಚನ್ನು ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ. ಎರಡೂ ಅಷ್ಟೇ ತುಂಬ ಒಂದೇ ಕಟ್ಟಿಂಗಲ್ಲಿರುವಂಥ ಪೌಚ್ಗಳು, ಎರಡೂ ಅಷ್ಟೇ ಒಂದೇ ಕಟ್ಟಿಂಗಲ್ಲಿ ಬರುತ್ತೆ. ನಿಮಗೆ ಜಾಯಿಂಟ್ ಮಾಡೋದು ಆ ಥರದ್ದು ಏನೂ ಬರಲ್ಲ. ಓಕೆನಾ, ಸೇಮ್ ಎರಡೂ ಇರುತ್ತೆ. ಇದಕ್ಕೆ ಟ್ಯಾಗ್ ಬರುತ್ತೆ, ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಎರಡಕ್ಕೂ. ಓಕೆನಾ, ಬನ್ನಿ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ. ಒಂದು ಬ್ಲೌಸ್ ಪೀಸಲ್ಲಿ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆಯಲ್ಲ, ಅದರಲ್ಲಿ ನೀವು ಆರಾಮಾಗಿ ರಿಟರ್ನ್ ಗಿಫ್ಟ್ ಯಾವ ರೀತಿ, ಇವಾಗ ಬ್ಲೌಸ್ ಪೀಸ್ ಬದಲು ಈ ಥರ ಒಂದು ರಿಟರ್ನ್ ಗಿಫ್ಟನ್ನು ಕೊಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈ ಥರದ್ದು 2 ಪೌಚ್ ರೆಡಿ ಮಾಡೋಕ್ಕೆ ತೋರಿಸ್ಕೊಡ್ತೀನಿ. ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ನೀವು ರೆಡಿ ಮಾಡ್ಕೋಬೋದು. ನಿಮ್ಮ ಹತ್ರ ಇವಾಗ ತುಂಬ ವೇಸ್ಟ್ ಬಟ್ಟೆಗಳು ಬಿದ್ದಿರುತ್ತೆ, ಒಂದಿಷ್ಟು ಅಗಲ ಪೀಸ್ ಆದರೆ ಸಾಕು, ಒಂದೇ ಕಟ್ಟಲ್ಲಿ ಸಾಕು. 2 ಕಟ್ಟಿಂಗ್ ಏನು ಬರಲ್ಲ, ಒಂದು ಪೀಸ್ ಇಷ್ಟಾಗಲ ಪೀಸ್ ಬಂದರೆ ಸಾಕು, ಅದರಲ್ಲೇ ಮಾಡ್ಬೋದು. ನೀವು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ಈ ರೀತಿ ಒಂದು ವೇಸ್ಟ್ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಓಕೆನಾ, ಇದು ಬಂದ್ಬಿಟ್ಟು ಒಂದಕ್ಕೆ 9.5 ತಗೋತೀನಿ. ಈಗೀಗೆ 9.5. ಇದರಲ್ಲಿ ನೀವು ಹೆಚ್ಚು ಕಡಿಮೆ ಮಾಡಿದ್ರೆ ಸ್ವಲ್ಪ ದೊಡ್ಡದು ಚಿಕ್ಕದು ಆಗುತ್ತೆ ಅಷ್ಟೇ. ನಾನು ಹೇಳಿರೋ ಮೆಜರ್ಮೆಂಟ್ ತೊಗೊಂಡ್ರೆ ಒಂದು ಫೋನ್ ಇಟ್ಕೊಂಡು ಹೋಗೋಕ್ಕೆ ಸಾಕು. ಓಕೆನಾ, ಈಗೆಲ್ಲ ರೆಗ್ಯುಲರ್ ಆಗಿರೋದೇ ಅದಲ್ವಾ, ಒಂದು ಫೋನು ಒಂದಷ್ಟು ಚಿಲ್ಲರೆ ಕಾಸು ಇಟ್ಕೊಳ್ಳೋಕ್ಕೆ ಸಾಕು. ಓಕೆನಾ, ಹೀಗೆ ಬಂದ್ಬಿಟ್ಟು 15 ಇಂಚು. ಓಕೆನಾ, ಹಿಂಗೆ ಬಂದ್ಬಿಟ್ಟು 15 ಇಂಚ್ ಬೇಕು. ಓಕೆ, ಉದ್ದ ಬಂದ್ಬಿಟ್ಟು 15 ಇಂಚ್ ಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಂಡು ಇದು ಕಟ್ ಮಾಡ್ಕೊಂಡ್ಬಿಡೋಣ. ಒಂದೇ ಪೀಸ್ ಕಟ್ಟಲ್ಲಿ ಯಾವ ರೀತಿ ಈ ರೀತಿ ಪೌಚ್ಗಳನ್ನ ರೆಡಿ ಮಾಡ್ಕೋಬೋದು ಈಸಿಯಾಗಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಓಕೆನಾ, ಇಷ್ಟು ಈ ರೀತಿ ಬರುತ್ತೆ ಪೌಚ್. ಓಕೆನಾ, ಈ ರೀತಿ ಬರುತ್ತೆ. ಇದು ಒಂದು ಪೀಸು. ಫಸ್ಟ್ ಒಂದೊಂದೇ ತೋರಿಸ್ಕೊಡ್ತೀನಿ. ನಿಮಗೆ 2-3 ತೋರಿಸಿದ್ರೆ ಒಟ್ಟಿಗೆ ಕನ್ಫ್ಯೂಸ್ ಆಗ್ಬೋದು, ಅದಕ್ಕೆ ಒಂದೊಂದೇ ಟ್ಯಾಗ್ ಬಂದುಬಿಟ್ಟು ಒಂದು 3 ಇಂಚ್ ತೊಗೊಳ್ಳಿ. ಡಬಲ್ ಫೋಲ್ಡ್ ಮಾಡಿದ್ರೆ ಒಂಚೂರು ಚಿಕ್ಕಾಗಿರುತ್ತೆ ಅಂತ 3 ಇಂಚ್ ತೊಗೊಂಡ್ರೆ ಸಾಕು. ಓಕೆನಾ, 3 ಇಂಚ್ ಬಂದುಬಿಟ್ಟು ನಮಗೆ ಉದ್ದ ಬಂದ್ಬಿಟ್ಟು 14 ಇಂಚ್ ಬೇಕು. ಓಕೆನಾ, 14 ಇಂಚು ನೋಡಿ, ಇಷ್ಟಕ್ಕೆ ಸಾಕು. 14 ಇಂಚ್ ಉದ್ದ ಬೇಕು ಟ್ಯಾಗ್ಗೆ. 14 ಅಂದರೆ ಹಿಂಗೆ ಬರುತ್ತೆ. ಓಕೆನಾ, ಹಿಂಗೆ ಕೈಲಿ ಹಿಂಗೆ ಹಾಕ್ಕೊಂಡು ಹೋಗೋಕ್ಕೆ ಸಾಕು. ಇದರಲ್ಲಿ ಇನ್ನು 3 ಇಂಚ್ 2 ಟ್ಯಾಗ್ ಬೇಕಲ್ವ, 2ಕ್ಕೂ ಮಾರ್ಕ್ ಮಾಡ್ಕೋತೀನಿ. ಈ ರೀತಿ ಇಲ್ಲಿ ನಮಗೆ 2. ಇದಕ್ಕೆ ನೀವು ಎಕ್ಸ್ಟ್ರಾ ಲೈನಿಂಗ್ ಆದರೂ ಕೊಟ್ಟು ಹೊಲ್ಕೋಬೋದು, ಇಲ್ಲ ಹಾಗೇನೋ ಮಾಡ್ಕೋಬೋದು. ಓಕೆನಾ, ಎರಡು ಇದೊಂದು ಪೀಸು. ಇದಕ್ಕೆ 2 ಜಿಪ್ಪು ಬೇಕು. ಆಮೇಲೆ ಒಳಗಡೆಗೆ ಹಾಕ್ಕೊಳ್ಳೋಕ್ಕೆ ನಾನು ಈ ಥರ ಒಂದು ಪೀಸ್ ಇದೆ, ಅಂದರೆ ವೇಸ್ಟ್ ಪೀಸು, ನಮ್ಮ ಮನೇಲಿ ವೇಸ್ಟಾಗಿ ಬಿದ್ದಿತ್ತಿದ್ದು, ಇದು ಯೂಸ್ ಮಾಡ್ಕೋತಾ ಇದ್ದೀನಿ. ನೀವು ಇದ್ದರೆ ಲೈನಿಂಗ್ ಬಟ್ಟೆ ಹಾಕಿ, ಇಲ್ಲಾಂದರೆ ಈ ಥರದ್ದಿದ್ದರೆ ಹಾಕ್ಬೋದು. ಇದೆಲ್ಲ ಬ್ಯಾಗ್ಗಳು ಮಾಡ್ತಾರಲ್ಲ ಆ ಥರದ್ದು. ಇಲ್ಲ ಅಂದರೆ ಏನು ತೊಂದರೆ ಇಲ್ಲ, ಮಾಮೂಲಿ ಇದನ್ನ ಹಾಕ್ಕೊಳ್ಳಿ, ಲೈನಿಂಗ್ ಬಟ್ಟೆ ಹಾಕ್ಕೊಳ್ಳಿ. ಓಕೆನಾ, ಆಮೇಲೆ ಒಳಗಡೆಗೆ ಸ್ಪಂಜ್ ಏನಾದ್ರು ಇದ್ದರೆ ಸ್ಪಂಜ್ ಹಾಕ್ಕೋಬೋದು ಇದ್ದರೆ. ಓಕೆನಾ, ಇಲ್ಲದೆ ಹೋದ್ರೆ ಏನು ತೊಂದರೆ ಇಲ್ಲ. ಇಲ್ಲದೆ ಹೋದರೆ ಲೈನಿಂಗ್ ಮಾತ್ರ ಹಾಕಿ. ನಿಮ್ಗೆ ಇನ್ನೂ ಥಿಕ್ನೆಸ್ ಆಗಬೇಕು ಅನ್ನೋದಾದರೆ, ಅದೇ ಸ್ಪಂಜ್ ಇಲ್ಲ ಅನ್ನೋದಾದರೆ ಒಳಗಡೆಗೆ ಕ್ಯಾನ್ವಾಸ್ ಕೊಡ್ಬೋದು ಇದ್ದರೆ. ಓಕೆನಾ, ಅಯ್ಯೋ ಅಷ್ಟೊಂದು ಇದ್ದರೆ ನಾನು ಹೇಳ್ದಂಗೆ ಯಾವುದೋ ಅಕ್ಕಿ ಚೀಲ ಆ ಥರದ್ದಿದ್ರೂ ಅದನ್ನು ಯೂಸ್ ಮಾಡ್ಕೋಬೋದು. ಇವಾಗ ಮಾಮೂಲಿ ಮನೆಗಳಲ್ಲಿ ಇರುತ್ತಲ್ಲ ಅಕ್ಕಿ ಚೀಲ, ಆ ಥರದನ್ನು ಯೂಸ್ ಮಾಡ್ಕೋಬೋದು ನೀವು. ಅದರಲ್ಲೂ ತುಂಬ ಚೆನ್ನಾಗೇ ಬರುತ್ತೆ, ಯೂಸ್ ಆಗುತ್ತೆ ನೋಡಿ. ಇದು ಕರೆಕ್ಟಾಗಿ ನಾನು ಇದ್ದಾಗ ಕಟ್ ಮಾಡ್ಕೋತೀನಿ. ಓಕೆನಾ, ನಿಮ್ಗೆ ಏನಾರ ಆ ಕಡೆ ಹೆಚ್ಚು ಕಡಿಮೆ ಆಗುತ್ತೆ, ಒಂಚೂರು ಜಾಸ್ತಿನೇ ಕಟ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಆದಮೇಲೆ ತೆಗೆದುಬಿಡ್ಬೋದು, ತೊಂದರೆ ಏನಿಲ್ಲ. ಓಕೆನಾ,
ಯಾವುದೇ ಆದರೂ ಅಷ್ಟೇ ಒಂಚೂರು ಜಾಸ್ತಿನೇ ಕಟ್ ಮಾಡ್ಕೊಂಡ್ರೆ ವಾಸಿ. ಆಮೇಲೆ ಅದನ್ನು ಮತ್ತೆ ಅದು ಇದು ಮಾಡೋಕ್ಕೆಲ್ಲ ಕಷ್ಟ ಆಗಿಬಿಡುತ್ತೆ. ಓಕೆನಾ, ಇವಾಗ ಇದು ರೆಡಿ ಆಯಿತು. ಇದಕ್ಕೆ ನಾನು ಬೇಕು ಅಂದರೆ ಒಂದು ಸ್ಪಂಜ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಲೈನಿಂಗ್ ಹಾಕ್ಕೋಬೋದು. ಓಕೆನಾ, ಅದು ಸ್ಪಂಜ್ ಇದೆ, ತೋರಿಸ್ತೀನಿ ನಾನು. ಯಾಕೆಂದರೆ ಸೀರೆಗಳಲ್ಲಿ ಸಿಗುತ್ತಲ್ಲ, ಎತ್ತಿಕ್ಕಿರ್ತೀನಿ ನೋಡಿ. ಈ ಥರ ಸ್ಪಂಜು ಸೀರೆಗಳಲ್ಲಿ, ಹೊಸ ಸ್ಯಾರಿಗಳಲ್ಲಿ ಬರುತ್ತೆ. ಇದನ್ನು ಹಾಕ್ಕೊಂಡ್ರೆ ನಿಮಗೆ ಇನ್ನೂ ಸ್ಟಿಫ್ನೆಸ್ ಇರುತ್ತೆ, ಒಂಥರ ನೋಡೋಕ್ಕೂ ಚೆನ್ನಾಗಿರುತ್ತೆ. ಯಾಕೆಂದರೆ ನಮ್ಮ ಹತ್ರ ಸೀರೆಗಳು ಸ್ಟಿಚಿಂಗ್ ಕೊಡ್ತಾ ಇರ್ತಾರಲ್ಲ, ಹಂಗಾಗಿ ಇಟ್ಟಿದ್ದೀನಿ. ಓಕೆನಾ, ಇದನ್ನು ಈ ರೀತಿ ಮಧ್ಯಕ್ಕೆ ಹಾಕ್ಕೊಳ್ಳೋದು. ಓಕೆನಾ, ಇದೇನಿಲ್ಲ, ಸುಮ್ಮನೆ ಹಾಕ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಅಂದರೆ ನೀವು ಅದು ನೋಡ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ, ಪೌಚು ಸೂಪರಾಗಿರುತ್ತೆ. ಅಂದರೆ ಯಾರಿಗಾದ್ರೂ ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಲ್ಲ, ನೀವು ಕೊಡಬೇಕು ಅಂದರೆ ಈ ಥರ ಎಲ್ಲ ಮಾಡಿಕೊಟ್ರೆ ಒಂಥರ ನೋಡೋಕ್ಕೂ ಚೆನ್ನಾಗಿರುತ್ತೆ. ಬೇಕಾದ್ರೆ ಅದನ್ನೇ ನೀವು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಓಕೆನಾ, ನಾನು ಹೇಳ್ತಾನೆ ಇರ್ತೀನಿ, ತುಂಬ ವೀಡಿಯೋಗಳು ಹಾಕ್ತಾನೆ ಇರ್ತೀನಿ, ಅದನ್ನು ಬೇಕಾದರೆ ನೀವು ಆ ಥರ ಯೂಸ್ ಮಾಡ್ಕೋಬೋದು. ಓಕೆನಾ, ಇವಾಗ ಇದನ್ನು ಈ ರೀತಿ ಇಟ್ಕೊಳ್ಳೋಣ. ಕರೆಕ್ಟಾಗಿ ಇಟ್ಕೊಳ್ಳಿ. ಕೆಳಗಡೆ ಪೀಸು ನಾವು ಒಂಚೂರು ಜಾಸ್ತಿ ಕಟ್ ಮಾಡಿದ್ವಿ, ಆ ಕಡೆ ಈ ಕಡೆ ಹೋದರೆ ಇದು ಜಾಸ್ತಿ ಆಗಿಬಿಡುತ್ತೆ. ಓಕೆನಾ, ಈ ಥರ ಇಟ್ಕೊಂಡು, ಅಂದರೆ ಇಲ್ಲ ಗುಂಡು ಪಿನ್ ಆದರೂ ಸರಿ, ಬಟ್ಟೆ ಪಿನ್ ಆದರೂ ಸರಿ ಹಾಕ್ಕೊಳ್ಳಿ. ಓಕೆನಾ, ಇವಾಗ ಇದು ಹಾಕೊಂಡಾದ್ಮೇಲೆ ಈ ಕಡೆಯಿಂದ ಒಂದು ಸ್ಟಿಚ್ಚು, ಈ ಕಡೆ ಒಂದು ಸ್ಟಿಚ್ಚು ಫಸ್ಟ್ ಹಾಕೊಂಡ್ಬಿಡೋಣ. ಆಮೇಲೆ ಇದಕ್ಕೆ ಬೇಕಾದ್ರೆ ನೀವು ದೊಡ್ಡ ಹೊಲ್ಗೇನಾದ್ರೂ ಹಾಕೋಬೋದು, ಚಿಕ್ಕ ಹೊಲ್ಗೇನಾದ್ರೂ ಹಾಕೋಬೋದು. ಓಕೆನಾ, ಇಷ್ಟೇ. ಇದು ಏನಕ್ಕಪ್ಪ ಆಗ್ತಾ ಇರೋದು ಅಂದರೆ, ಬಟ್ಟೆ ಇದು ಆ ಕಡೆ ಈ ಕಡೆ ಸರಿಬಾರ್ದು ಅಂತ ಅಷ್ಟೇ. ಓಕೆನಾ, 3 ಇದೆಯಲ್ಲ ಕೆಳಗಡೆ, ಇದು ಮತ್ತು ಸ್ಪಂಜು, ಇವೆಲ್ಲ ಸರಿಬಾರ್ದು ಅನ್ನೋದಕ್ಕೋಸ್ಕರ ಆಗ್ತಾ ಇರೋದು. ನೀವು ಅಳತೆ ಮಾಡೋದ್ರೂ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಒಂದು ಅಳತೆಯಲ್ಲಿ ಸ್ಟಿಚ್ ಮಾಡ್ಬೋದು, ತೊಂದರೆ ಏನಿಲ್ಲ. ಓಕೆನಾ, ಹಾಗೇ ಮಾಡಬೇಕು ಅಂತ ಏನಿಲ್ಲ, ಈ ಥರ ಒಂದು ಐಡಿಯಾ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ಓಕೆನಾ, ಈ ರೀತಿ ಆದರೆ ಅದಕ್ಕೆ ಸ್ವಲ್ಪ ಎಲ್ಲ ಪಬ್ಲಿಸಿಟಿ ಮಾಡ್ಕೋಬೇಕಾಗುತ್ತೆ. ಇಲ್ಲ ಸುಮ್ಮನೆ ಮಾಡ್ತೀನಿ ಅಂದರೆ ಆಗಲ್ಲ. ಓಕೆನಾ, ಆದರೆ ಇದು ಒಳ್ಳೆ ಟೈಮು. ವರಲಕ್ಷ್ಮಿ ಹಬ್ಬದಲ್ಲಿ ನೀವು ಬೇರೆಯವ್ರಿಗೆ ನೀವೇ ರೆಡಿ ಮಾಡಿಕೊಟ್ಟಾಗ ಅವ್ರಿಗೆ ಒಂದು ಐಡಿಯಾ ಬರುತ್ತೆ. ಓಕೆನಾ, ನೀವು ಈ ಥರ ರೆಡಿ ಮಾಡಿಕೊಟ್ಟಾಗ ಅವ್ರಿಗೂ ನಾವು ಈ ಥರ ಮಾಡಿ ಸೇಲ್ ಕೊಡ್ಬೋದಲ್ಲ, ಒಬ್ರಿಗೆ ಈ ಥರ ಯೂಸ್ ಆಗುತ್ತೆ ಅನ್ನೋದು ಒಂದು ಐಡಿಯಾ ಬರುತ್ತೆ. ಓಕೆನಾ, ಅದಕ್ಕೋಸ್ಕರನಾದರೂ ನೀವು ಈ ಥರದ್ದು ಯೂಸ್ ಮಾಡ್ಕೊ. ಪಿನ್ ತೆಗೆದುಬಿಡೋಣ. ಈ ರೀತಿ ತಗೊಳ್ಳಿ, ಮತ್ತು ಹೀಗೆ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿಂದ ಹಿಂಗೆ ಸ್ಟಿಚ್ ತಿರುಗಿಸ್ಕೊಳ್ಳಿ. ಓಕೆ, ಇದು ಸ್ಪಂಜ್ ಆಗಲಿ, ಒಳಗಡೆ ಬಟ್ಟೆ ಆಗಲಿ, 3 ಇರೋದ್ರಿಂದ ಒಂದು ಕಡೆ ಆ ಕಡೆ ಈ ಕಡೆ ಸರಿ ಇರುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ಜಾಸ್ತಿ ತಗೊಳ್ಳಿ ಅಂತ ಹೇಳೋದು. ಅದು ನಾವು ಸ್ಟಿಚಿಂಗ್ ಮಾಡಿದಷ್ಟು ಆ ಕಡೆ ಈ ಕಡೆ ಜಂಪ್ ಆಗುತ್ತೆ. ಓಕೆನಾ, ನೋಡಿ ಇದು ರೆಡಿ ಆಯಿತು. ಈಗ ಏನಪ್ಪ ಮಾಡಬೇಕು ಅಂದರೆ, ಇದು ಬಟ್ಟೆ ಹಿಂಗೆ ಬರುತ್ತೆ ಪೌಚ್. ಓಕೆನಾ, ಈ ರೀತಿ ಬರುತ್ತೆ. ಇವಾಗ ಇದಕ್ಕೆ ನಾವು ಏನು ಮಾಡಬೇಕಪ್ಪ ಅಂದರೆ, ಈ ಥರ ಇದೆಯಲ್ಲ, ಇಲ್ಲಿ 2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. 2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, 2 ಇಂಚಿಗೆ ಸಾಕು. ಏನಕ್ಕಪ್ಪ ಇದು ಅಂದರೆ, ಇಲ್ಲಿ ಪೌಚ್ ಬರುತ್ತೆ. ನೀವು ಒಂದಕ್ಕೆ ಪೌಚ್ ಇಟ್ಟಿದ್ರೇ ಅದು ಪೌಚ್ಗೆ ಒಂದು ವ್ಯಾಲ್ಯೂ ಇರುತ್ತೆ. ಓಕೆನಾ, ನೀವು ಪೌಚ್ಗೆ ಇದು ಒಂದು ಎಕ್ಸ್ಟ್ರಾ ಜಿಪ್ ಇಟ್ಟಿಲ್ಲ ಅಂದರೆ, ಒಂದೇ ಒಂದು ಜಿಪ್ ಆದರೆ ಅಷ್ಟು ಲುಕ್ ಇರಲ್ಲ. 2 ಜಿಪ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕಿಂತ ಒಂದು 1/4 ಇಂಚು ಜಾಸ್ತಿ ತೊಗೋಬೇಕು. ಏನಕ್ಕಪ್ಪ ಅಂದರೆ, ಅದು ಸರಿಬಾರ್ದು ಅಂತ. ಇವಾಗ ನಾವು ಸ್ಟಿಚಿಂಗ್ ಆದಮೇಲೆ ಅದು ಜಿಪ್ ಹಾಕುವಾಗ ಕಿತ್ತೋಗಬಾರ್ದು ಅಂತ. ಓಕೆನಾ, ಇವಾಗ ಇದನ್ನು ಫಸ್ಟ್ ಸ್ಟಿಚ್ ಮಾಡ್ಕೊಂಬಿಡೋಣ. ನೀಟಾಗಿ ಈ ಸೈಡಲ್ಲಿ ಇಟ್ಕೊಳ್ಳೋಣ. ಇದನ್ನು ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇದು ಈಸಿಯಾಗಿ ಮಾಡುವಂಥ ಮೆಥಡು ಒಂದು. ಆಮೇಲೆ ಕೀಳಲ್ಲ, ಬೇಗ ಕೀಳೋದಿಲ್ಲ, ನೀಟಾಗಿರುತ್ತೆ. ಓಕೆನಾ, ಈಗ ಇದನ್ನು ಈ ರೀತಿ ತೊಗೊಂಡು ಇದಕ್ಕೆ ತುದಿಗೆ ಹಾಕ್ಕೊಳ್ಳಿ. ಸ್ಟಿಚಿಂಗು ನಾವು ಜಿಪ್ಪು ಹಾಕಿರ್ತೀವಲ್ಲ, ಅದ್ರ ಮೇಲೆ ತುದಿಗೆ ಹಾಕಿ, ಅದು ಓಪನ್ನು ಆಗೋಲ್ಲ, ಅವು ನೀಟಾಗಿರುತ್ತೆ. ಓಕೆನಾ, ನೋಡಿ ಇಷ್ಟೇ. ಇಲ್ಲಿ ಎಷ್ಟು ನೀಟಾಗಿ ಕೊಟ್ಕೊಟ್ಟು ಸ್ಟಿಚಿಂಗು, ಇದು ಆ ಕಡೆ ಈ ಕಡೆ ಏನು ಜಂಪ್ ಆಗೋಲ್ಲ. ಓಕೆನಾ, ಇದ್ರ ಇದು ಬೇಕಲ್ಲ, ಅದನ್ನು ಹಾಕ್ಕೋಬೇಕಾಗುತ್ತೆ. ಓಕೆನಾ, ಇವಾಗ ಫಸ್ಟ್ ಇದು ಸ್ಟಿಚ್ ಮಾಡ್ಕೊಂಬಿಡೋಣ. ಇದು ಕರೆಕ್ಟಾಗಿ ಏನಿರುತ್ತೆ ಅಷ್ಟಕ್ಕೆ ಇಟ್ಕೊಳ್ಳಿ. ಇಟ್ಕೊಂಡು ನೀಟಾಗಿ ಓಕೆನಾ, ಆವಾಗ ಇಷ್ಟ ಆಗುತ್ತೆ ಅವ್ರಿಗೂ ಕೊಡಬೇಕಪ್ಪ ನಾವು ಅಂತ. ಇಲ್ಲ ಈ ಸಲ ನಾನು ಎಲ್ರಿಗೂ ಬ್ಲೌಸ್ ಪೀಸ್ ಕೊಡೋಲ್ಲ, ಈ ಥರ ಪೌಚನ್ನೇ ಕೊಡ್ತೀನಿ. ನೋಡೋಣ, ನಮ್ಮಿಂದನೂ ಅವ್ರಿಗೆ ಇನ್ನೊಬ್ರು ಕೊಡಬೇಕು ಅಂತ ಅನಿಸೋ ಥರ ನಾವು ರೂಢಿ ಮಾಡ್ಕೋಬೇಕು. ಇವಾಗೆಲ್ಲ ಬರೀ ಬ್ಲೌಸ್ ಪೀಸ್ನೇ ಕೊಡೋದಲ್ಲ. ಇವಾಗ ಎಲ್ಲರೂ ಫೋನ್ ಅಂತ ಯೂಸ್ ಮಾಡ್ತಾರೆ, ಫೋನ್ ಇಟ್ಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ. ಓಕೆನಾ, ಇವಾಗ ಇದು ರೆಡಿ ಆಯಿತು. ಇವಾಗ ಇದನ್ನು ಈ ರೀತಿ ಓಪನ್ ಮಾಡಿ.
ಆಮೇಲೆ ರನ್ನರ್ ಇರೋದೇ ತಗೊಳ್ಳಿ. ನೀವು ಮಾಮೂಲಿ ಜಿಪ್ ತಂದರೆ ಬಾಳಕೆ ಬರಲ್ಲ, ಕಿತ್ತೋಗುತ್ತೆ ಬೇಗ. ಈ ಥರದ್ದಾದರೆ ಬೇಗ ಇದಾಗುತ್ತೆ ನೋಡಿ, ಈ ಥರ ಫಸ್ಟ್. ಆಮೇಲೆ ಸಿಸ್ಟರ್ ಒಬ್ರು ಕೇಳಿದರು ನನಗೆ ಬ್ಯಾಗ್ ಹೊಲಿಯೋಕ್ಕೆ ಬರಲ್ಲ ತೋರಿಸ್ಕೊಡಿ ಅಂತ. ಅವ್ರಿಗೂ ಈ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ ಯಾವ ರೀತಿ ಹೊಲಿಯೋದು ಅಂತ. ಅದು ಅಲ್ಲದೆ 2 ತೋರಿಸ್ಕೊಡ್ತಾ ಇದ್ದೀನಿ, 2 ಪೌಚನ್ನ ಸ್ಟಿಚ್ ಮಾಡೋದು. ಈ ಮೂತಿ ರೌಂಡ್ ಇರುತ್ತಲ್ಲ, ರೌಂಡ್ ಕಡೆ ತೊಗೊಳ್ಳಿ, ಈ ಥರ ಹಾಕ್ಕೊಡಿ ನೋಡಿ, ಒಂದೇ ಸಲ ಬಂದುಬಿಡ್ತು. ಇದನ್ನು ತುದೀಲಿ ಇಟ್ಕೊಳ್ಳಿ, ಈ ಕಡೆಯಿಂದ ಇದನ್ನು ಹಾಕಿ, ಓಕೆನಾ. ಈ ಥರ ಹಾಕಿ ಟೈಟಾಗಿ ಹಿಂಗೆ ಲಾಕ್ ಮಾಡಿಬಿಟ್ಟು ಇದನ್ನ ಎಳೀರಿ, ಓಕೆನಾ. ಇಷ್ಟೇ ನೋಡಿ, ಬಂತು ಇಷ್ಟೇ ನೋಡಿ. ನೀವು ಹೆಚ್ಚು ಕಡಿಮೆ ಮಾಡಿದ್ರೆ ಇಲ್ಲಿ ಹಿಂದೆ ಮುಂದೆ ಆಗುತ್ತೆ, ಇಲ್ಲಿ ಕರೆಕ್ಟಾಗಿ ಕೂತ್ಕೋಬೇಕು. ಇಲ್ಲೇನು ನಾವು ಇರುತ್ತೆ ಅದು ಜೊತೆಲಿ ಕೂತ್ಕೊಂಡಾಗಲೇ ನಮ್ಗೆ ಒಂದು ಲೆವೆಲಿಗೆ ಬರುತ್ತೆ, ಓಕೆನಾ. ನೋಡಿ ಈ ರೀತಿ ಹೆಚ್ಚು ಕಮ್ಮಿ ಬರಬಾರ್ದು. ಹೆಚ್ಚು ಕಡಿಮೆ ಬಂದರೆ ಅದು ಹಿಂದೆ ಮುಂದೆ ಜಂಪ್ ಆಗುತ್ತೆ ಬಟ್ಟೆ. ನೀವು ಆವಾಗ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ಇದು ಕರೆಕ್ಟಾಗಿ ಇಟ್ಕೊಳ್ಳಿ, ಓಕೆನಾ. ಈ ರೀತಿ ಹಾಕ್ಬಿಟ್ಟು ಏನಿಲ್ಲ, ನಿಮ್ಗೆ ಕಷ್ಟ ಅನಿಸುತ್ತೆ ಅಷ್ಟೇ, ಹಾಕಿದ್ರೆ ನಿಮಗೆ ಈಸಿ. ಇದು ರನ್ನರ್ ಜಿಪ್ ಆಗಿರೋದು ಕಷ್ಟ ಆಗಲ್ಲ ನೋಡಿ, ಇಷ್ಟೇ, ಓಕೆನಾ. ಇಷ್ಟೇ. ಇವಾಗ ಇಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ, ಅದು ಓಪನ್ ಆಗಬಾರ್ದು ಅಂತ ಅಷ್ಟೇ. ಅಕಸ್ಮಾತ್ ಇವಾಗ ನಾವು ಸ್ಟಿಚಿಂಗ್ ಮಾಡುವಾಗ ಎಳೆದು ಬಿಟ್ಟರೆ ಅದು ಓಪನ್ ಆಗಬಾರ್ದು ಅಂತ ಒಂದು ಸ್ಟಿಚ್ ಹಾಕ್ಕೊಳ್ಳಿ, ಓಕೆನಾ. ಈ ಕಡೆನೂ ಅಷ್ಟೇ, ಈ ಕಡೆನೂ ಅದೇ ರೀತಿ ಸ್ಟಿಚ್ ಹಾಕ್ಕೊಳ್ಳಿ, ಓಕೆ. ಆಯಿತು ನೋಡಿ, ಆ ಕಡೆ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಹಿಂಗಾಗುತ್ತೆ, ಸ್ವಲ್ಪ ಕಟ್ ಮಾಡ್ಕೊಂಬಿಡಿ. ಆಯ್ತು. ಇವಾಗ ಇದಕ್ಕೆ ಒಂದು ಈ ಪೀಸನ್ನೇ ಕೊಡ್ತೀನಿ ನಾನು, ಇದನ್ನೇ ಕೊಡ್ತೀನಿ. ಈ ರೀತಿ ಫೋಲ್ಡ್ ಮಾಡ್ತೀವಲ್ಲ, ಇಷ್ಟಕ್ಕೆ ಮಾತ್ರ ಬೇಕು ನಮಗೆ, ಓಕೆನಾ. ಇದನ್ನು ಹಿಂಗೆ ತಗೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ, ಡಬಲ್ ಫೋಲ್ಡ್ ಮಾಡಿ ನಮಗೆ ಇಷ್ಟಕ್ಕೆ ಬೇಕು. ನಾನು ಇಲ್ಲ ಅಂದರೆ ಬಟ್ಟೆನೇ ಹಾಕಿ, ಲೈನಿಂಗ್ ಬಟ್ಟೆನೇ ಹಾಕಿ, ಓಕೆನಾ. ತೊಂದರೆ ಏನಿಲ್ಲ. ನಿಮ್ಮ ಹತ್ರ ಈ ಥರದ್ದಿಲ್ಲ ಅನ್ನೋದಾದರೆ ಲೈನಿಂಗ್ ಬಟ್ಟೆನೇ ಹಾಕಿ, ತೊಂದರೆ ಏನಿಲ್ಲ, ಓಕೆನಾ. ಲೈನಿಂಗ್ ಬಟ್ಟೆನೇ ಹಾಕೋಬೋದು. ನಿಮಗೆ ಸ್ಪಂಜ್ ಇಲ್ಲ ಅಂದರೆ ಕ್ಯಾನ್ವಾಸ್ ಹಾಕ್ಕೊಳ್ಳಿ, ಇಲ್ಲ ಅಕ್ಕಿ ಚೀಲ ಇರುತ್ತೆ ಮನೆಗಳಲ್ಲಿ, ಹಾಕಿ ವೇಸ್ಟಾಗಿ ಬಿದ್ದಿರುತ್ತೆ, ಅದನ್ನು ಯೂಸ್ ಮಾಡ್ಕೋಬೋದು, ಓಕೆನಾ. ಇವಾಗ ಈ ರೀತಿ ಇಟ್ಕೊಂಡು ನೀಟಾಗಿ ಇಟ್ಕೊಳ್ಳಿ. ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಇದು ಮಧ್ಯಕ್ಕೆ ಈ ರೀತಿ ಒಂದು ನ್ಯಾಚ್ ಹಾಕ್ಕೊಳ್ಳಿ, ಇಲ್ಲಿ ನ್ಯಾಚ್ ಹಾಕ್ಕೊಳ್ಳಿ. ಅವಾಗ ನಿಮಗೆ ಇದು ಕರೆಕ್ಟಾಗಿ ಮಧ್ಯ ಅನ್ನೋದು ಗೊತ್ತಾಗುತ್ತೆ, ಓಕೆನಾ. ಇಷ್ಟು ಇವಾಗ ಇಲ್ಲಿಗೆ ಇದು ಎಂಡ್ ಆಗಬೇಕು, ಓಕೆನಾ. ನಿಮ್ಗೆ ಏನಾದರೂ ಇದಕ್ಕೆ ಇದಾಗುತ್ತೆ ಅಂದರೆ ಇದೇನು ಸ್ಟಿಚ್ ಮಾಡೋ ಅವಶ್ಯಕತೆ ಇಲ್ಲ, ಹಿಂಗೆ ಸ್ಟಿಚ್ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ, ಓಕೆನಾ. ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಫಸ್ಟು ಕಷ್ಟ ಆಗುತ್ತೆ ಅನ್ನೋದಾದ್ರೆ ಫಸ್ಟ್ ಇಲ್ಲೇ ಸ್ಟಿಚ್ ಮಾಡ್ಕೊಳ್ಳಿ, ಈ ಥರ, ಓಕೆನಾ. ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಹೀಗೆ ಸ್ಟಿಚ್ ಮಾಡಿ, ಓಕೆನಾ. ಇಷ್ಟೇ ಅಂದರೆ ಈ ರೀತಿ ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ, ಓಕೆ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಇಟ್ಕೊಳ್ಳೋಕೆ ಏನಾದರೂ ಚಿಲ್ಲರೆ ಕಾಸು ಅಮೌಂಟು ಏನಾದರೂ ಇಟ್ಕೊಳ್ಳೋಕ್ಕೆ ಚೆನ್ನಾಗಿದೆ, ಓಕೆನಾ. ನೋಡಿ ಈ ರೀತಿ ರೆಡಿ ಆಯಿತು, ಓಕೆನಾ. ಈಗ ಇಲ್ಲಿಗೆ ನಾವು ಇಲ್ಲಿ ಇದು ಕೊಡಬೇಕು, ಏನು ಇನ್ನೊಂದು ಜಿಪ್ ಹಾಕೋಕ್ಕೆ ಮುಂಚೆ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿ ಇದನ್ನು ಹಿಂಗೆ ಮಧ್ಯಕ್ಕೆ ಫೋಲ್ಡ್ ಮಾಡಿ, ಇದು ಮಧ್ಯ ಮಾರ್ಕ್ ಮಾಡ್ಕೊಳ್ಳಿ. ಇದು ನಮಗೆ ಮಧ್ಯ, ಓಕೆನಾ. ಈ ಕಡೆ ಇದೆಯಲ್ಲ, ಇದು ಮಧ್ಯ. ಈ ರೀತಿ ಮಧ್ಯ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ಕಡೆ 2 ಇಂಚು, ಈ ಕಡೆ 2 ಇಂಚು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಇದು ಟ್ಯಾಗ್ ಹಾಕೋಕ್ಕೆ, ಓಕೆನಾ. ಜಿಪ್ ಹಾಕೋಕ್ಕೆ ಮುಂಚೆನೇ ನಾವು ಟ್ಯಾಗ್ ಹಾಕ್ಕೋಬೇಕು. 2 ಇಂಚು ಈ ರೀತಿ ಮಾರ್ಕ್ ಮಾಡಿ ಇಲ್ಲಿ ನಮಗೆ ಈ ಥರ ಟ್ಯಾಗ್ ಬರಬೇಕು, ಈ ಥರ, ಓಕೆನಾ. ಈ ರೀತಿ ಇವಾಗ ಇದನ್ನು ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ನೋಡಿ, ಈ ಥರ ಫೋಲ್ಡ್ ಮಾಡಿ, ಇದನ್ನು ಈ ಥರ ಫೋಲ್ಡ್ ಮಾಡಿ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ. ಅವಾಗ ಇದು ತಿಕ್ಕಾಗಿ ಬರುತ್ತೆ, ಓಕೆನಾ. ಹಾಕಿ ಕೊಡ್ತೀನಿ ಅಂದರೂ ಕೊಡ್ಬೋದು, ಇಲ್ಲ ನಾನು 3 ಇಂಚು ತೊಗೊಂಡಿರೋದು ಅದಕ್ಕೇನೆ ಇದು ತಿಕ್ಕಾಗಿ ಬರಲಿ ಅಂತ ಈ ಥರ ಮಾಡಿದ್ರೂ ನಡೆಯುತ್ತೆ, ತೊಂದರೆ ಏನಿಲ್ಲ, ಓಕೆನಾ. ಈ ಥರನೂ ಬೇಕಂದರೆ ನೀವು ಮಾಡ್ಕೋಬೋದು ಈ ರೀತಿ. ಮತ್ತು ಇದನ್ನು ಹಂಗೆ ರೆಡಿ ಮಾಡ್ಕೊಳ್ಳೋಣ. ಇದು ಅಷ್ಟೇ ಈ ರೀತಿ ಫೋಲ್ಡ್ ಮಾಡಿ, ಇದನ್ನು ಈ ಥರ ಫೋಲ್ಡ್ ಮಾಡಿ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ, ಅಷ್ಟೇ. ನೀಟಾಗಿ ಸ್ಟಿಚ್ ಮಾಡಿ, ಓಕೆನಾ. ನೋಡಿ ಇಷ್ಟೇ. ಈ ರೀತಿ ಮತ್ತೆ ಈ ಕಡೆ ಒಂದು ಸ್ಟಿಚ್ ಹಾಕೋಣ, ಓಕೆನಾ. ರೆಡಿ ಆಯಿತು. ಇದನ್ನು ತಗೊಂಡು ಈ ಥರ ತಗೊಳ್ಳಿ, ಈ ಕಡೆಯಿಂದ ಒಂದು ಸ್ಟಿಚ್ ಹಾಕೊಳ್ಳಿ, ಈ ಥರ
ಕನ್ಫ್ಯೂಸ್ ಆಗುತ್ತೆ ಅಂದರೆ ಇದ್ರ ಮಧ್ಯೆ ಇಟ್ಕೊಂಬಿಡಿ, ಸರಿ ಹೋಗುತ್ತೆ. ಇಲ್ಲೇನು ಡಾಟ್ ಇರುತ್ತಲ್ಲ ಇದ್ರ ಮಧ್ಯಕ್ಕೆ ಇಟ್ಕೊಳ್ಳಿ, ಏನು ಹೆಚ್ಚು ಕಡಿಮೆ ಆಗಲ್ಲ ಅವಾಗ. ಓಕೆನಾ? ಇಷ್ಟೇ. ಇವಾಗ ಈ ರೀತಿ ರೆಡಿ ಆಯಿತು. ಮತ್ತು ಈ ಕಡೆನೂ ಅಷ್ಟೇ, ಇದನ್ನು ಹೀಗೆ ರೆಡಿ ಮಾಡ್ಕೊಳ್ಳೋಣ. ಇದು ರೆಡಿ ಆಯಿತು. ಈಗ ಜಿಪ್ ಹಾಕ್ಕೊಳ್ಳೋಣ. ಇದಕ್ಕೂ ಅಷ್ಟೇ ಈ ರೀತಿ ಇದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ನೀವು ಮಾಮೂಲಿ ಜಿಪ್ ತೊಗೊಂಡ್ರೆ ಬಾಳಿಕೆ ಬರಲ್ಲ, ಆಮೇಲೆ ಅದು ಗಟ್ಟಿ ಇರಲ್ಲ, ಬೇಗ ಕಿತ್ತೋಗುತ್ತೆ. ಈ ಥರದ್ದು ರನ್ನರ್ ಜಿಪ್ ತೊಗೊಳ್ಳಿ, ಬೇಗ ಬಾಳಿಕೆ ಬರುತ್ತೆ, ಚೆನ್ನಾಗಿರುತ್ತೆ. ಓಕೆನಾ? ಇದು ಅಷ್ಟೇ, ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಬಿಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಅಷ್ಟೇ. ಈ ರೀತಿ ಆಯಿತು. ಈಗ ಇದನ್ನು ಈ ರೀತಿ ತಗೊಂಡು ಸ್ಟಿಚ್ ಮಾಡ್ಕೋಬೇಕು. ಯಾವುದೇ ಆದರೂ ಅಷ್ಟು ಒಳಗಡೆಯಿಂದನೇ ಸ್ಟಿಚ್ ಮಾಡಿ, ಸ್ವಲ್ಪ ಸ್ಟಿಫ್ನೆಸ್ ಬರುತ್ತೆ, ಅಂದರೆ ನೀಟಾಗಿ ಕುತ್ಕೊಳ್ಳುತ್ತೆ. ಒಂಚೂರು ಆ ಕಡೆ ಈ ಕಡೆ ಸರಿಯಲ್ಲ ಜಿಪ್ಪು. ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಇಷ್ಟೇ. ಎಷ್ಟು ನೀಟಾಗಿ ಬಂತು. ಇದು ಎಕ್ಸ್ಟ್ರಾ ಬಟ್ಟೆ ಈ ಥರ ಇದ್ದರೆ ಕಟ್ ಮಾಡ್ಕೊಂಬಿಡಿ. ನೋಡಿ, ಈ ರೀತಿ ರೆಡಿ ಆಯಿತು. ಓಕೆನಾ? ಇವಾಗ ಈ ಕಡೆನೂ ಅಷ್ಟೇ ಇದನ್ನು ಈ ರೀತಿ ಒಳಗಡೆ ತೋರಿಸಿ ಹಿಂಗೆ ಹಾಕೋಬೇಕು. ಇದನ್ನು ಒಳಗಡೆ ಇಟ್ಕೊಂಡು ಸಿಗಾಕೊಳ್ಳುತ್ತೆ ನೋಡಿ. ಇವಾಗ ಸಿಗಾಕೊಂಡಿತ್ತು ನನಗೆ, ಸಿಗಾಕೋಬಾರ್ದು. ಇವಾಗ ಇದನ್ನು ಈ ರೀತಿ ಉಲ್ಟಾ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಇದು ಎರಡು ಕರೆಕ್ಟಾಗಿ ಇಟ್ಕೊಳ್ಳಿ. ಒಳಗಡೆ ಬಟ್ಟೆ ನೀಟಾಗಿ ಇಟ್ಕೊಳ್ಳಿ. ಅದೇನು ಸಿಗಾಕೊಂಡ್ರೆ ಮತ್ತೆ ಬಿಚ್ಚಬೇಕಾಗುತ್ತೆ. ಓಕೆನಾ? ಅಷ್ಟೇ. ಈಗ ಇದನ್ನು ಓಪನ್ ಮಾಡಿಬಿಡಿ, ಯಾಕಂದರೆ ಸ್ಟಿಚಿಂಗ್ ಹಾಕೋಕ್ಕಾಗಲ್ಲ ಓಪನ್ ಮಾಡಿದೆ, ಅದಕ್ಕೋಸ್ಕರ. ಓಕೆನಾ? ಇವಾಗ ಇದನ್ನು ಈ ರೀತಿ ತೊಗೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇದನ್ನು ಈ ರೀತಿ ಮೇಲಕ್ಕೆ ತೊಗೊಳ್ಳಿ. ಓಕೆನಾ? ಇಷ್ಟೇ. ರೆಡಿ ಆಯಿತು. ಈಗ ಇಲ್ಲಿ ಇದನ್ನು ರನ್ನರ್ ಹಾಕೋಬೇಕು. ಇದು ಹೋಲ್ಸೇಲಲ್ಲಿ ಸಿಕ್ಕುತ್ತೆ ನಿಮಗೆ, ಕಡಿಮೆಗೆ ತಂದಿಟ್ಕೊಂಬಿಡಿ. ನೀವೇನಾದರೂ ಪೌಚ್ಗಳು ಹೊಲಿತೀನಿ ಅನ್ನೋದಾದರೆ ಸಿಗುತ್ತೆ, ತಂದಿಟ್ಕೊಬೋದು. ಓಕೆನಾ? ಮಾಮೂಲಿ ಅಂಗಡಿಗಳಲ್ಲಿ ತೊಗೋತೀನಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ನೀವು ಹೋಲ್ಸೇಲ್ ಅಂಗಡಿಲಾದರೆ ಸ್ವಲ್ಪ ಕಡಿಮೆಗೆ ಸಿಗುತ್ತೆ. ಓಕೆನಾ? ಹಂಗೆ ಈ ರೀತಿ ನೀಟಾಗಿ ಇದನ್ನು ಲಾಕ್ ಮಾಡ್ಕೊಳ್ಳಿ. ಸ್ವಲ್ಪ ಈ ಥರ ಲಾಕ್ ಆಗಬೇಕದು, ಆವಾಗಲೇ ಇದು ನಿಮಗೆ ನೋಡಿ ಬಂತು. ಈ ರೀತಿ ಈಸಿಯಾಗಿರುತ್ತೆ, ಆದರೆ ನೀವು ಕಷ್ಟ ಅನ್ಕೋಬಾರ್ದು ಅಷ್ಟೇ. ಅಂದರೆ ನಿಮ್ಗೆ ಅಷ್ಟು ಕಷ್ಟ ಆಗುತ್ತೆ ಅನ್ನೋದಾದರೆ ಒಂದೆರಡು ಸಲ ಹಾಕಿ ತೆಗೀರಿ. ಓಕೆನಾ? ಈ ಥರ ಜಿಪ್ನ ಈ ಥರ ಹಾಕಿ ತೆಗೆದಾಗ ಏನಾಗುತ್ತೆ, ನಿಮಗೆ ಅದು ನೀಟಾಗಿ ಕುತ್ಕೊಳ್ಳುತ್ತೆ. ಒಂದು 2-3 ಸಲ ಹಾಕಿ ಓಪನ್ ಮಾಡಬೇಕು. ಜಿಪ್ಪಿಗೂ ರನ್ನರ್ಗೂ ಹಾಕಿ ಓಪನ್ ಮಾಡಿದಾಗ ಅದು ನೀಟಾಗಿ ಕುತ್ಕೊಳ್ಳುತ್ತೆ. ಓಕೆನಾ? ಇಲ್ಲಿ ಸ್ವಲ್ಪ ರಫ್ ಮಾಡ್ಕೊಳ್ಳಿ, ಯಾಕೆಂದರೆ ಅದು ಓಪನ್ ಆಗಬಾರ್ದು ಅಂತ ಅಷ್ಟೇ, ಅದು ಈಚೆ ಬರಬಾರ್ದು ಅಂತ. ರನ್ನರ್ ನಾವು ಇವಾಗ ಸ್ಟಿಚಿಂಗ್ ಮಾಡುವಾಗ ಎಳೆದ್ಬಿಟ್ರೆ ಮತ್ತೆ ಹಾಕೋದು ಬೇಡ, ಆಮೇಲೆ ಮರ್ತು ಬಿಟ್ರೆ ಅನ್ನೋದಕ್ಕೋಸ್ಕರ ಅದನ್ನು ಹಾಕೋಬೇಕು. ನೋಡಿ, ಈ ರೀತಿ ರೆಡಿ ಆಯಿತು. ನೋಡಿ, ಈ ರೀತಿ ಬಂತು. ಇದೊಂದು ಪಾಕೆಟ್ ಇದೆ ಮತ್ತು ಈ ಕಡೆ ಇದೆ. ಓಕೆನಾ? ಈ ಥರ ಬರುತ್ತೆ. ಈಗ ಇದು ಮಧ್ಯದಲ್ಲೇ ಇರಲಿ. ಇದನ್ನು ಉಲ್ಟಾ ತಿರುಗಿಸ್ಕೊಳ್ಳೋಣ. ಓಕೆನಾ? ಇದನ್ನ ಈ ಥರ ಉಲ್ಟಾ ತಿರುಗಿಸ್ಕೊಳ್ಳಿ. ಉಲ್ಟಾ ತಿರುಗಿಸಿದಾಗ ಇವು ಮಧ್ಯದಲ್ಲಿ ಕರೆಕ್ಟಾಗಿರ್ಬೇಕಿದೆ. ಓಕೆನಾ? ಇವಾಗ ನಾವು ಸ್ಟಿಚಿಂಗ್ ಮಾಡುವಾಗ ಇದು ಹೆಚ್ಚು ಕಮ್ಮಿ ಆಗಬಾರ್ದು, ಅದು ಮಧ್ಯದಲ್ಲೇ ಇರಬೇಕು. ಓಕೆನಾ? ಈ ರೀತಿ ಕರೆಕ್ಟಾಗಿ ಇಟ್ಕೊಳ್ಳಿ. ನಾನು ಹೇಳ್ದಂಗೆ ಇದನ್ನು ಅಲ್ಲಿ ಕಟ್ಟಿಂಗ್ ಮಾಡೋಕೆ ಸಿಗಾಕೊಂಡ್ಬಿಟ್ರೆ ಕಷ್ಟ, ನಿಮ್ಗೆ ಒಳಗಡೆ ನೀಟಾಗಿ ಇಟ್ಕೊಳ್ಳಿ. ಓಕೆನಾ? ಈ ರೀತಿ ಇಟ್ಕೊಂಡು ಇಲ್ಲಿ ನೀಟಾಗಿ ಮಧ್ಯ ಆಯ್ತಲ್ವ, ಈಗ ಇಲ್ಲಿಂದ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಸಾಕು. ಇದು ಇಲ್ಲಿ ರನ್ನರು ಜಿಪ್ಪಿದ್ರೆ ತಳ್ಕೊಳ್ಳಿ ಹಿಂದಕ್ಕೆ, ಇಲ್ಲ ಸಿಗಾಕೊಂಡು ಸೂಜಿ ಮೋದೋಗುತ್ತೆ. ಓಕೆನಾ?
ಆಯಿತು. ಮತ್ತೆ ಈ ಕಡೆ ಇದನ್ನು ಅಷ್ಟೇ ಈ ಥರ ಇಲ್ಲಿ ಜಿಪ್ ಏನಾದ್ರು ಇದ್ದರೆ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ, ಇದೇ ಸಮ ಬರಲಿ. ಆಯ್ತು, ಇವಾಗ ರೆಡಿ ಆಯಿತು. ಈಗ ಇಲ್ಲಿಂದ ಈ ಸ್ಟಿಚಿಂಗ್ ಬಿಟ್ಟಿರ್ತೀವಲ್ಲ, ಇಲ್ಲಿಂದ 1 ಇಂಚಿಗೆ ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಬೇಡ. ಇಲ್ಲಿಂದ 1 ಇಂಚು, ಹೀಗೆ 1 ಇಂಚು ಸಾಕು. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಯಾಕೆಂದರೆ ಸ್ಟಿಚಿಂಗ್ ಮಾಡಿರೋದು ಬಿಟ್ಬಿಟ್ಟು 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಸಾಕು. ಈ ಕಡೆಯಿಂದ 1 ಇಂಚು, ಈ ಕಡೆಯಿಂದ 1 ಇಂಚು. ಓಕೆನಾ, ಇಷ್ಟೇ. ಈಗ ಇದನ್ನು ಕಟ್ ಮಾಡಿ ಇಷ್ಟೇ. ಓಕೆ, ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಈ ಥರ ಒಂದು ನ್ಯಾಚ್ ಹಾಕ್ಕೊಡಿ, ಯಾಕೆಂದರೆ ಅದು ಮಧ್ಯ ಅಂತ ಗೊತ್ತಾಗೋದಕ್ಕೋಸ್ಕರ. ಓಕೆನಾ, ಇವಾಗ ಇದು ರೆಡಿ ಆಯಿತು. ಇವಾಗ ಇದನ್ನು ಹಿಂಗೆ ತೆಗೆದುಬಿಟ್ಟು ಬಟ್ಟೆ 3 ಸೇರಿಸ್ಕೊಂಡು ತೊಗೊಳ್ಳಿ. ಏನಂದರೆ ಇದನ್ನು ಬೇಕಾದರೆ ಇದು ಓಪನ್ ಆಗುತ್ತೆ ಅಂದರೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ, ರಫ್ ಮಾಡ್ಕೊಳ್ಳಿ. ಈ ಥರ ಹಾಕ್ಕೊಂಡು ಇನ್ನೊಂದು ಸ್ಟಿಚ್ ಹಾಕ್ಕೊಂಡ್ರಿ. ಓಕೆನಾ, ನೀಟಾಗಿರುತ್ತೆ, ಅದು ಓಪನ್ ಆಗೋಲ್ಲ. ಓಕೆನಾ, ಈ ಥರ ರಫ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಓಕೆನಾ, ಈಗ ಇದನ್ನು ಈ ರೀತಿ ತೆಗೆದುಬಿಟ್ಟು 3 ಸ್ಪಂಜು, ಬಟ್ಟೆ ಮತ್ತು ಇದು ಕ್ಯಾನ್ವಾಸು ಇಲ್ಲ ಅಕ್ಕಿ ಚೀಲ ಹಾಕಿರ್ತೀರಲ್ಲ ಅದು ಈ ರೀತಿ ಇಟ್ಕೊಂಡು ನೀಟಾಗಿ ಇದನ್ನು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ, ಅಷ್ಟೇ. ಈ ರೀತಿ ತಗೊಂಡು ಕರೆಕ್ಟಾಗಿ ಇಟ್ಕೊಳ್ಳಿಂಗೆ ಇಲ್ಲಿಂದ ಸ್ಟಿಚ್ ಮಾಡಿ. ಅಷ್ಟೇ. ಇದಕ್ಕೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ ಅಷ್ಟೇ. ಓಕೆ, ಈ ಕಡೆನೂ ಅಷ್ಟೇ ಸೇಮ್. ನಾನು ಹೇಳಿದ್ನಲ್ಲ, ಇವು 3 ಪೀಸ್ ಇರುತ್ತೆ, ನೋಡ್ಕೊಂಡು 3 ಸೇರಿಸ್ಕೋಬೇಕು, ಇಲ್ಲಾಂದರೆ ಕನ್ಫ್ಯೂಸ್ ಆಗುತ್ತೆ. ಓಕೆನಾ, ಇದು ನಾನೊಂದು ಎಕ್ಸ್ಟ್ರಾ ಬಟ್ಟೆ ಹಾಕಿದ್ದೀನಿ, ಬ್ಲೌಸ್ ಪೀಸು ಮತ್ತು ಎಕ್ಸ್ಟ್ರಾ ಇದೆಯಲ್ಲ ಅದು 3 ಸೇರಿಸಿ. ಇಷ್ಟ. ಓಕೆನಾ, ಮತ್ತಿಷ್ಟೇ ರೆಡಿ ಆಯಿತು. ಈಗ ಅದು ಓಪನ್ ಮಾಡೋಣ. ಫುಲ್ಲಾಗಿ ಬಂದಿದೆ ಪೌಚ್ ಅಂತೂ ನೋಡಿ, ಇಟ್ಕೊಂಡು ಹೋಗೋಕ್ಕೆ ಸಾಕಾಗಿದೆ. ನಾವು ಸ್ಪಂಜಲ್ಲಿ ಹಾಕಿರೋದ್ರಿಂದ ಒಂಥರ ಸ್ಟಿಕ್ಕಾಗಿದೆ. ನೀವು ಅಂಗಡಿಲಿ ತೊಗೊಬರ್ತೀರಲ್ಲ, ಸೇಮ್ ಹಂಗೆ ಇದೆ. ಓಕೆನಾ, ಇದರಲ್ಲಿ ನೀವು ಬೇಕಾದರೆ ತೋರಿಸ್ತೀನಿ ನೋಡಿ. ಈ ರೀತಿ ಫೋನ್ ಇಟ್ಕೊಳ್ಳೋಕ್ಕೆ ಕರೆಕ್ಟಾಗಿದೆ. ಸಾಕು, ಇಷ್ಟಿದ್ರೆ ಸಾಕು, ಫೋನ್ ಇಟ್ಕೊಂಡು ಹೋಗೋಕ್ಕೆ ಸಕ್ಕತ್ತಾಗಿದೆ. ಓಕೆನಾ, ಮಾಡುವಂಥದ್ದು ತೋರಿಸ್ತೀನಿ ಅಳತೆ ಏನಿದೆ ಅಂತ. ಇದೊಂದು 11.5, ಇದು ಬಂದು 10 ಇಂಚು. ಓಕೆನಾ, ಈಗೀಗೆ 10 ಇಂಚಿದೆ, ಹೀಗೆ 11.5 ಇದೆ, 11.5. ಓಕೆನಾ, ಇದು ಬಂದು ಹಿಂಗೆ ಬರುತ್ತೆ. ಓಕೆನಾ, ಸಿಂಪಲ್ಲಾಗಿ. ಇವಾಗ ಇದಕ್ಕೆ ಮಾಮೂಲಿ ಇದೇ ತೊಗೊಳ್ತೀನಿ. ಇದಕ್ಕೆ ಟ್ಯಾಗ್ ಬರಲ್ಲ. ಓಕೆನಾ, ಇದು ಸುಮ್ಮನೆ ಕೈಲಿ ಹಿಡ್ಕೊಂಡು ಹೋಗೋಕ್ಕೆ, ಅವರು ಕೈಯಲ್ಲಿ ತಗ್ಲಾಕೊಳ್ಳೋಕೆ ಇಷ್ಟಪಡಲ್ಲ ಅನ್ನೋರು ಕೈಯಲ್ಲಿ ಇಟ್ಕೊಂಡು ಹೋಗೋಕ್ಕೆ ಇದು ಚೆನ್ನಾಗಿರುತ್ತೆ. ಓಕೆನಾ, ಆ ಥರದವ್ರಿಗೋಸ್ಕರ ಈ ಥರ ಪೌಚನ್ನ ರೆಡಿ ಮಾಡ್ಕೋಬೋದು ನೀವು. ತುಂಬ ಈಸಿಯಾಗಿ ಮಾಡ್ಕೊಳ್ಳೋದು. ಎರಡೂ ಅಷ್ಟೇ ಒಂದೇ ಕಟ್ಟಿಂಗಲ್ಲೇ ಬಂದುಬಿಡುತ್ತೆ. ಆದರೆ ಸ್ಟಿಚಿಂಗ್ ಒಂದು ಸ್ವಲ್ಪ ನೋಡಿಕೊಂಡ್ರೆ ಸಾಕು. ಓಕೆನಾ, ಅಂದರೆ ಇದು ಒಳಗಡೆಗೆ ಪೌಚು ಕೊಡೋಕ್ಕಾಗುತ್ತೆ. ಇವಾಗ ಇದಕ್ಕೆ ಮಾಮೂಲಿ ಸ್ಪಂಜ್ ಕೊಡ್ತೀನಿ. ಸ್ಪಂಜ್ ಕೊಡೋದ್ರಿಂದ ಥಿಕ್ನೆಸ್ ಬರುತ್ತೆ ಅಂತ. ಓಕೆನಾ, ಇದ್ದರೆ ಕೊಡಿ, ಅದಕ್ಕೆ ಹೇಳಿದ್ದು ನಾನು ಸೀರಿಯಲ್ ಬಂದಾಗ ಎತ್ತಿಟ್ಕೊಂಡಿರಿ, ನಿಮಗೆ ಯೂಸ್ ಆಗುತ್ತೆ ಈ ಥರ. ಓಕೆನಾ, ನಾನು ಎತ್ತಿಕ್ಕಿದ್ದೀನಿ ನೋಡಿ, ಎಲ್ಲ ಸೀರಿಯಲ್ ಬಂದಿರೋದೆ ಇದು. ಈ ರೀತಿ ಒಂದು ಪಿನ್ ಹಾಕೊಂಡ್ಬಿಡ್ತೀನಿ. ಯಾಕಪ್ಪ ನಾನು ಆಗಲೇ ಹೇಳಿದ್ನಲ್ಲ, ಮತ್ತು ಇದು ಸರಿಬಾರ್ದು ಅಂತ. ಇದರಲ್ಲಿ ನಿಮಗೆ ಹಿಂಗಾದರೂ ಹಾಕ್ಕೊಳ್ಳಿ, ಹಿಂಗಾದರೂ ಹಾಕ್ಕೊಳ್ಳಿ. ಓಕೆನಾ, ಇದು 10 ಇಂಚು ಬರುತ್ತೆ, ಅದು ಆಗಲ್ಲ. 11 ಇಂಚು ಬರೋದು ಫೋಲ್ಡ್ ಮಾಡಬೇಕು. ನಾವು ಹಿಂಗೆ ಬರುತ್ತೆ, ನಾನೇನು ಮಾಡ್ತೀನಿ, ಹಿಂಗೆ ಸ್ಟಿಚ್ ಹಾಕೋತೀನಿ. ಹಿಂಗೆ ಹಾಕೋಣ. ಓಕೆನಾ,
ಇದಕ್ಕೆ ಈ ರೀತಿ ಒಂದು ಜಿಪ್ ಹಾಕೊಳ್ಳೋಣ. ಇದಕ್ಕೆ 1.5 ಇಂಚ್ ಕಟ್ ಮಾಡ್ಕೊಂಡ್ರೆ ಸಾಕು, 2 ಇಂಚ್ ಬೇಡ. ಇದು ಮಧ್ಯ ಚಿಕ್ಕದು ಬರುತ್ತೆ, ಅದಕ್ಕೆ 1.5 ಇಂಚಿಗೆ ಸಾಕು. ಒಂದೂವರೆ ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ ತಗೊಂಡು ಇದಕ್ಕೂ ಜಿಪ್ ಹಾಕ್ಕೊಳ್ಳಿ. ಇದಕ್ಕೂ ಸೇಮ್ ಅದೇ ರೀತಿನೇ ಸ್ಟಿಚ್ ಮಾಡೋದು. ಸ್ಟಿಚಿಂಗ್ ಎಲ್ಲ ಒಂದೇ ಇರುತ್ತೆ, ಜಿಪ್ಪುಗಳು ಬೇರೆ ಬೇರೆ ಇರುತ್ತೆ. ಒಂದು ಹ್ಯಾಂಡ್ ಇರುತ್ತೆ, ಒಂದು ಹ್ಯಾಂಡ್ ಇರಲ್ಲ, ಇನ್ನು ಬೇರೆ ಬೇರೆ ಸ್ವಲ್ಪ ಡಿಸೈನ್ ಆಗಿರುತ್ತೆ. ಅಷ್ಟು ಬಿಟ್ಟರೆ ಜಿಪ್ ಹಾಕೋದೆಲ್ಲ ಅದೇ ರೀತಿ ಇರುತ್ತೆ. ಓಕೆನಾ? ನಾನು ಆಲ್ರೆಡಿ ಒಂದಷ್ಟು ತುಂಬ ಬ್ಯಾಗ್ಗಳು ಹೊಲ್ದು ಹಾಕಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ, ಪ್ಲೇ ಲಿಸ್ಟಲ್ಲಿದೆ. ನಿಮ್ಗೆ ಏನಾದರೂ ಬ್ಯಾಗ್ಗಳದ್ದು ಸ್ಟಿಚಿಂಗ್ ವಿಡಿಯೋ ಬೇಕು, ನೋಡೋಣ, ಕಲ್ತ್ಕೊಳ್ಳೋಣ, ಏನಾದರೂ ಮಾಡೋಣ ಅನ್ನೋರು ನೋಡಿ ಬೇಕಾದರೆ ಕಲ್ತ್ಕೊಬೋದು. ಓಕೆನಾ? ತುಂಬ ಚೆನ್ನಾಗಿದೆ ಬ್ಯಾಗ್ಗಳು. ಈ ಥರ ಬ್ಲೌಸ್ ಪೀಸು, ಉಳಿದಿರೋ ವೇಸ್ಟ್ ಬಟ್ಟೆ, ಟಾಪ್ಗಳು, ನೈಟಿಗಳು ಅದರಿಂದನೂ ನೀವು ಹೊಲ್ಕೋಬೋದು. ಆಮೇಲೆ ಕಿಟ್ ಬ್ಯಾಗು ದೊಡ್ಡದು, ಸ್ಮಾಲ್ದು, ಆಮೇಲೆ ಪೌಚ್ಗಳು, ಇದು ಮೇಕಪ್ ಕಿಟ್ ಪೌಚು, ಈ ಥರದ್ದು ಎಲ್ಲ ಥರದ ಬ್ಯಾಗ್ದು ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ಇದೆ, ಬೇಕು ಅಂದರೆ ಚೆಕ್ ಮಾಡಿ. ಓಕೆನಾ? ಇದಾಯಿತು. ಮತ್ತು ಇವಾಗ ಇದನ್ನು ಇದೇ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಮತ್ತು ಈ ಕಡೆಗೆ ಬಿಟ್ಟರೆ ಇದು ಸಿಗಾಕೊಳ್ಳುತ್ತೆ ಅಂತ ಈ ಥರ ಸ್ಟಿಚಿಂಗ್ ಹಾಕೋದು. ಯಾಕಂದ್ರೆ ಜಿಪ್ ಎಳಿಬೇಕಾದ್ರೆ ರನ್ನರ್ನ ಸಿಗಾಕೋಬಾರ್ದು ಅಂತ, ಅದಕ್ಕೋಸ್ಕರ ಇದನ್ನು ತುದಿಗೆ ಸ್ಟಿಚ್ ಮಾಡಬೇಕು ಅಂತ. ಇದು ಈಸಿ ಮೆಥಡು. ನೀವು ಬಟ್ಟೆನೆಲ್ಲ ಸ್ಟಿಚ್ ಮಾಡ್ತೀನಿ ಅಂದರೆ ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಸಿಂಪಲಾಗಿ ಮಾಡೋದಕ್ಕೆ ಸಾಕಿದು ಅನ್ಕೋತೀನಿ. ಏನಷ್ಟು ಸಿಗಾಕೊಂಡು ಕಿತ್ತೋಗಲ್ಲ. ಈ ಥರ ಸ್ಟಿಚ್ ಹಾಕ್ಬೇಕು. ಓಕೆನಾ? ಸಾಕು, ಇಷ್ಟು ಮಾಡಿದ್ರೆ ಸಾಕು. ಓಕೆನಾ? ಇಲ್ಲಿ ಈ ರೀತಿ ರೆಡಿ ಆಯಿತು. ಈಗ ಮಾಮೂಲಿ ಇದನ್ನು ತೆಗೆದುಬಿಟ್ಟು ಈ ರೀತಿ ಓಪನ್ ಮಾಡಿ. ಓಕೆನಾ? ಆಗಲೇ ಓಪನ್ ಮಾಡಿ ಮತ್ತೆ ರನ್ನರ್ ಹಾಕ್ಕೊಳ್ಳಿ. ಒಂದು ಜಿಪ್ಪಿಗೆ, ಒಂದು ಪೌಚ್ಗೆ 2 ಹಾಕಲೇಬೇಕಾಗುತ್ತೆ. ಈ ಥರ ಹಾಕ್ಕೊಳ್ಳಿ. ಇದನ್ನು ಕಡ್ಡಿ ಥರ ಸ್ವಲ್ಪ ಹಿಂಗೆ ಕಡ್ಡಿ ಥರ ಎಳ್ಕೊಂಡ್ರೆ ಸಾಕು, ನಿಮಗೆ ನೀಟಾಗಿ ಬರುತ್ತೆ. ಓಕೆನಾ? ಈ ಥರ ಇರೋದನ್ನ ಇದನ್ನು ನೀಟಾಗಿ ಹಿಂಗೆ ಎಳ್ಕೊಂಬಿಟ್ರೆ ನಿಮಗೆ ಹಾಕೋಕ್ಕೆ ಈಸಿ ಆಗುತ್ತೆ. ಮೂತಿ ರೌಂಡ್ಗೆ ಇರುತ್ತಲ್ಲ, ಅದನ್ನ ಮುಂದೆ ತಗೊಳ್ಳಿ, ಈ ರೀತಿ ಹಾಕಿ. ಓಕೆನಾ? ಈ ರೀತಿ ಹಾಕ್ಬಿಟ್ಟು ಹಿಂಗೆ ಎಳೀರಿ ಅಷ್ಟೇ. ಹಿಂಗೆ ಎಳ್ಬಿಟ್ಟು ಇದು ಹಿಂಗೆ ಇಟ್ಕೊಳ್ಳಿ. ಇದು ಜಿಪ್ ಎಳಿತೀವಲ್ಲ, ಇದನ್ನು ಹಿಂಗೆ ಇಟ್ಕೊಂಡು ಇದನ್ನು ಇನ್ನೊಂದನ್ನು ಹಾಕ್ಕೊಳ್ಳಿ. ಓಕೆನಾ? ಇದನ್ನು ನೀಟಾಗಿ ಹಾಕಿ ಈ ಥರ ಲಾಕ್ ಮಾಡಿ. ನಿಧಾನಕ್ಕೆ ಹಾಕಿ ಹಿಂಗೆ ಲಾಕ್ ಮಾಡಿ. ಲಾಕ್ ಮಾಡಿಬಿಟ್ಟು 2 ಕಡ್ಡಿನ ಇಟ್ಕೊಂಡು ಈ ಥರ ಇದೆ ಅಷ್ಟೇ. ಓಕೆನಾ? ಇಷ್ಟೇ ಲಾಕ್ ಆಗಿಬಿಡುತ್ತೆ ಅದು. ಮತ್ತೆಲ್ಲ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಏನಕ್ಕಪ್ಪ ಅಂದರೆ ಅದು ಓಪನ್ ಆಗಬಾರ್ದು ಅಂತ. ಇವಾಗ ಇದು ಎಳೆದಾಗ ಮತ್ತೆ ಅದು ಬಿಚ್ಕೊಂಡ್ಬಿಟ್ರೆ ಮತ್ತೆ ಹಾಕೋದಕ್ಕೆ ಕಷ್ಟ ಏನಿಲ್ಲ, ಆದರೂ ಬೇಡ. ಆಮೇಲೆ ಸ್ಟಿಚಿಂಗ್ ಮುಂಚೆನೇ ಕಳ್ಕೊಂಬಿಟ್ಟು ಗೊತ್ತಾಗ್ದೇನೆ ಅವೆಲ್ಲ ಮಾಡಬಾರ್ದು ಅಂತ. ಈಗ ಇದಕ್ಕೆ ಮಧ್ಯದಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಮ್ಯಾಚ್ ಹಾಕ್ಕೊಳ್ಳಿ, ಈ ಕಡೆನೂ ಮ್ಯಾಚ್ ಹಾಕ್ಕೊಳ್ಳಿ. ಓಕೆನಾ? ಈಗ ಆಯಿತು. ಈ ಕಡೆ ನಮಗೆ ಇದು ಎಕ್ಸ್ಟ್ರಾ ಇರುತ್ತಲ್ಲ, ಅದನ್ನು ಅಟ್ಯಾಚ್ ಮಾಡ್ಕೋಬೇಕು. ಇರುತ್ತಲ್ಲ, ಈ ರೀತಿ ತೊಗೊಂಡು ಕರೆಕ್ಟಾಗಿ ಮಧ್ಯೆ ಇಟ್ಕೊಳ್ಳಿ. ನಾನು ಆ ಬ್ಯಾಗಲ್ಲಿ ಆ ಪೌಚಲ್ಲಿ ಹೆಂಗೆ ತೋರಿದ್ರೆ ಸೇಮ್ ಅದೇ ರೀತಿನೇ ಮಧ್ಯಕ್ಕೆ ಕರೆಕ್ಟಾಗಿ ಇಟ್ಕೊಂಡು ಮೊದಲು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಸ್ಟಿಚ್ ಮಾಡಿ ಮತ್ತು ಈ ಕಡೆ ರನ್ನರ್ ಸಿಗಾಕೊಂಡ್ರೆ ನೋಡ್ಕೊಳ್ಳಿ. ಈ ಥರ ಮೊದಲು ಹಾಕೋಬೇಕು. ಓಕೆನಾ? ಈ ಕಡೆಯಿಂದ ಸ್ಟಿಚ್ ಮಾಡಿ. ನಾನು ಹೇಳ್ತಾ ಇದ್ದೀನಿ ಪದೇ ಪದೇ, ಇದಿಲ್ಲ ಅಂದರೆ ಬಟ್ಟೆ ಹಾಕ್ಕೊಳ್ಳಿ, ಲೈನಿಂಗ್ ಬಟ್ಟೆ ಹಾಕ್ಕೊಂಡು ಸ್ಟಿಚ್ ಮಾಡಿ. ಓಕೆನಾ? ಇವಾಗ ಇದೇ ಥರದ್ದಿಲ್ಲಪ್ಪ ನಮ್ಮ ಹತ್ರ ಅನ್ನಕ್ಕೆ ಹೋಗ್ಬೇಡಿ. ನಿಮ್ಮ ಹತ್ರ ಲೈನಿಂಗ್ ಬಟ್ಟೆ ಒಳಗಡೆ ಯಾವುದಾದ್ರೂ ನಡೆಯುತ್ತೆ, ಇದೇ ಹಾಕ್ಬೇಕು ಅಂತ ಏನಿಲ್ಲ. ನಿಮ್ಮ ಹತ್ರ ಯಾವುದು ವೇಸ್ಟ್ ಬಟ್ಟೆ ಇರುತ್ತಲ್ಲ ಅದನ್ನೇ ಹಾಕಿ. ಅಕ್ಕಿ ಚೀಲ ಇದ್ದರೆ ಅಕ್ಕಿ ಚೀಲ ಹಾಕ್ಬಿಟ್ಟು ಆಮೇಲೆ ಹಾಕಿ. ಸ್ಪಂಜ್ ಇದ್ದರೆ ಸ್ಪಂಜ್ ಹಾಕಿ, ಇಲ್ಲ ಸ್ಪಂಜ್ ಇಲ್ಲ ಅಂದರೆ ಅಕ್ಕಿ ಚೀಲ ಹಾಕ್ಬಿಟ್ಟು ಮೇಲೆ ಲೈನಿಂಗ್ ಹಾಕಿ. ಆ ರೀತಿನೂ ಮಾಡ್ಬೋದು. ಓಕೆನಾ? ಇದು ರೆಡಿ ಆಯಿತು ನೋಡಿ ಪೌಚು. ಏನಾದ್ರು ಇಟ್ಕೊಳ್ಳೋಕ್ಕೆ ಚೆನ್ನಾಗಿದೆ. ಓಕೆನಾ? ಇದು ರೆಡಿ ಆಯಿತು. ಈಗ ಮತ್ತೆ ಜಿಪ್ ಹಾಕ್ಕೊಳ್ಳೋಣ. ಮತ್ತೆ ಈ ರೀತಿ ಇದಕ್ಕಿಂತ ಸ್ವಲ್ಪ ಜಾಸ್ತಿ ತಗೊಳ್ಳಿ.
ಮತ್ತು ಇದನ್ನು ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಅದು ಕೆಳಗಡೆ ರನ್ನರ್ ಇರುತ್ತೆ, ನೋಡ್ಕೊಂಡು ಅದು ಹುಷಾರಾಗಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಸೂಜಿ ಮುರಿದೋಗೋ ಚಾನ್ಸ್ ಇರುತ್ತೆ. ಓಕೆನಾ, ಕೆಳಗಡೆ ಜಿಪ್ಪದಿರುತ್ತಲ್ಲ ಅದನ್ನು ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇಷ್ಟ ಆಯಿತು. ಇವಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಇದಕ್ಕೇನು ರನ್ನರ್ ಗಿನ್ನರ್ ಏನು ಬರಲ್ಲ. ಓಕೆನಾ, ಟ್ಯಾಗ್ ಬರಲ್ಲ. ಓಕೆ, ಟ್ಯಾಗ್ ಆಗ್ತಾ ಇಲ್ಲ ಇದಕ್ಕೆ. ಈ ರೀತಿಯಾಗಿ ಇದು ಓಪನ್ ಮಾಡ್ಕೊಳ್ಳಿ, ತೆಗೆದ್ಬಿಟ್ಟು ಓಕೆನಾ. ಈಗ ಇದಕ್ಕೆ ಮಾಮೂಲಿ ಇಷ್ಟು. ಓಕೆನಾ, ಮತ್ತೆ ಇಲ್ಲಿ ಒಂದು ಸ್ಟಿಚ್ ಹಾಕೊಳ್ಳಿ. ಇದು ಈ ಕಡೆನೂ ಅಷ್ಟೇ, ಇದನ್ನು ನೀಟಾಗಿ ಸೇರಿಸ್ಬಿಟ್ಟು ಎರಡೂ ಸ್ಟಿಚ್ ಹಾಕೊಳ್ಳಿ. ಈಗ ಇದಕ್ಕೆ ಒಂದು ಪೀಸ್ ಜಾಯಿಂಟ್ ಮಾಡ್ಕೊಳ್ಳೋಣ. ಓಕೆ, ಇದನ್ನು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಈಗ ಇದನ್ನು ಉಲ್ಟಾ ತಿರುಗಿಸ್ಕೊಳ್ಳೋಣ. ಈ ಕಡೆ ಮೂಲೆಯಲ್ಲಿ ಒಂದು ಸೈಡಲ್ಲಿ ಈ ಥರ ಕೊಡಿ, ಇಲ್ಲಾಂದರೆ ಈ ಥರ ಮಧ್ಯದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಡಿ. ಓಕೆನಾ, ನಿಮಗೇನಾದರೂ ಗೊತ್ತಾಗಲ್ಲ ಅಂದರೆ ಈ ಥರ ಮಧ್ಯದಲ್ಲಿ ಜಿಪ್ ಇರುತ್ತಲ್ಲ, ಜಿಪ್ಪು ಮೇಲೆ ಒಂದು ಸ್ಟಿಚ್ ಹಾಕ್ಬಿಡಿ, ಅದು ಹಾಗೆ ಸೈಡಲ್ಲಿರುತ್ತೆ. ಓಕೆನಾ, ಇಷ್ಟೇ. ಈ ರೀತಿ ನೀಟಾಗಿ ಜಿಪ್ಪು ಮೇಲೆ ಇಟ್ಕೊಳ್ಳಿ. ಓಕೆನಾ, ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಜಿಪ್ಪು ಮೇಲೆ ಈ ಥರ ಒಂದು ಪಟ್ಟಿನ ಕೊಟ್ಟರೆ ಚೆನ್ನಾಗಿರುತ್ತೆ. ಓಕೆ, ಇದನ್ನು ಈ ರೀತಿ ಇಟ್ಕೊಂಡು ಕೊಡೋಣ. ಓಕೆನಾ, ಇದನ್ನು ಸ್ಟಿಚ್ ಮಾಡಿ ಮತ್ತು ತಿರುಗಿಸ್ಕೊಳ್ಳಿ. ತುಂಬ ಈಸಿಯಾಗಿರುವಂಥ ಪೌಚ್ ಇದು ಅಂತಲೇ ಹೇಳ್ಬೋದು. ಈ ಥರ ಇಟ್ಕೊಳ್ಳೋಕ್ಕಷ್ಟೇ ಅದು. ಈ ಥರ ಇಟ್ಕೊಂಡು ಹಿಂಗೆ ಎಳೆಯೋಕ್ಕೆ. ಓಕೆನಾ, ಗ್ರಿಪ್ ಅಷ್ಟೇ ನೋಡಿ, ರೆಡಿ ಆಯಿತು ಪೌಚ್. ಓಕೆನಾ, ತುಂಬ ಬ್ಯೂಟಿಫುಲ್ ಆಗಿದೆ. ಇದು ಮುಟ್ಟಿದ್ರೇ ಒಂಥರ ರೆಡಿಮೇಡ್ಗಿಂತ ಸೂಪರಾಗಿದೆ. ಓಕೆನಾ, ಈ ರೀತಿ ನೀವು ಈ ಥರದ್ದು ಒಂದು ಪೌಚನ್ನ ರೆಡಿ ಮಾಡಿ ಕೊಟ್ಟರೆ ತುಂಬ ಸೂಪರಾಗಿರುತ್ತೆ. ನಾನು ಇನ್ನೂ ಒಂದು ಸ್ಟಿಚ್ ಮಾಡಬೇಕು. ಇವಾಗ ಸದ್ಯಕ್ಕೆ ಬ್ಲೌಸ್ ಕೋಟ್ ಸ್ಟಿಚ್ ಮಾಡೋಣ. ನಿಮಗೆ ತೋರಿಸೋಣ, ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋರು ಇದನ್ನು ಟ್ರೈ ಮಾಡ್ಬೋದು. ಓಕೆನಾ, ಮೊಬೈಲಾಗಿ ತೋರಿಸ್ತೀನಿ ನಾನು. ಇದಕ್ಕೂ ಕೂಡ ನೋಡಿ ಈ ರೀತಿ ಮೊಬೈಲ್ ಇಟ್ಕೊಂಡು ಹೋಗೋಕ್ಕೆ, ಇಲ್ಲಿ ಬೇಕಾದರೆ ಚಿಲ್ಲರೆ ಕಾಸು ಇಟ್ಕೊಂಡು ಹೋಗೋಕ್ಕೆ ಚೆನ್ನಾಗಿದೆ ನೋಡಿ. ಈ ರೀತಿ ಒಬ್ಬರು ಕೈಗೆ ತಗ್ಲಾಕೊಳ್ಳೋಕೆ ಇಷ್ಟಪಡಲ್ಲ ಅನ್ನೋರು ಈ ಥರ ಕೈಲಿ ಇಟ್ಕೊಂಡು ಹೋಗ್ಬೋದು. ಓಕೆನಾ, ಎಲ್ಲಾದರೂ ಹೊರಗಡೆ ಹೋದರೆ ತೊಗೊಂಡು ಹೋಗೋಕ್ಕೆ ಸಖತ್ತಾಗಿದೆ. ಓಕೆನಾ, ಇಷ್ಟ ಆಯಿತಾ? ಈ ರೀತಿ ಪೌಚು ನೀವು ರೆಡಿ ಮಾಡಿ. ನಿಮ್ಮ ಹತ್ರ ವೇಸ್ಟ್ ಬಟ್ಟೆಗಳಿದ್ರೆ ನಾನು ಹೇಳ್ದಂಗೆ ಸ್ಪಂಜು ಇಲ್ಲ ಅಕ್ಕಿ ಚೀಲ ಹಾಕಿ ಯೂಸ್ ಮಾಡ್ಕೋಬೋದು. ಓಕೆನಾ, ಈ ಥರ ಪೌಚ್ಗಳನ್ನ ರೆಡಿ ಮಾಡ್ಬೋದು ನೀವು. ನೋಡಿ, ಒಂದೇ ಕಲರಲ್ಲಿ 2 ರೀತಿಯ ಪೌಚ್ ರೆಡಿ ಮಾಡಿದ್ದೀನಿ. ಓಕೆನಾ, ಇಷ್ಟ ಆಯಿತಾ? ಇದು ಬಂದರೆ ಈ ರೀತಿ ಬರುತ್ತೆ.
ರೆಡಿ ಮಾಡ್ಕೊಳ್ಳಿ. ಓಕೆನಾ, ಇದಾದರೂ ಸರಿ, ಇದಾದರೂ ಸರಿ. ಓಕೆನಾ.